ಚಮಚ ಕರ್ರನ್ ಬೂದ್ಯಾ ಮತ್ತು ಬಿಳಿ ಬೂದಿ ಆಗಬಾರ್ದು, ಇಡ್ಲಿ ಆಗ್ಬೇಕದು ಸುಟ್ಟು. ಆ ಕರಿ ಬೂದಿ ಒಂದು ಚಮಚ ನೀರಿನ ಹಂಡೆದಾಗ ಹಾಕಿ ಮಕ್ಕೊಂಬಿಡ್ರಿ. ಕನಿಷ್ಠ ಒಂದು 6ರಿಂದ 8 ತಾಸು ಹೋಗ್ಬೇಕು. ಆಮ್ಯಾಗ ಆ ನೀರು ಕುಡೀರಿ. ಆ ನೀರು ಅಂದ್ರೆ ಅಲ್ಕಲೈನ್ ವಾಟರ್ ಅದು. ಅದರಿಂದ ನಿಮ್ಮ ಶರೀರದೊಳಗೆ ಏನೇನು ವಿಷಾಣುಗಳದಾವ ಅವನ್ನೆಲ್ಲವನ್ನೂ ಹೊರಗೆ ಹಾಕ್ತೈತೆ, ಎಲ್ಲನೂ ಹೊರಗೆ ಹಾಕ್ತೈತೆ. ಅಂಥ ಸಾಮರ್ಥ್ಯ ಅದರೊಳಗೈತಿ ಈ ಆಕಳ ಸಗಣಿ ಒಳಗೆ. ಆಮ್ಯಾಗ ಈ ಆಕಳ ಸಗಣಿ 1 ಗ್ರಾಮ್ ಸಗಣಿ ತಗೊಂಡು ನೀವು ಲ್ಯಾಬ್ ಟೆಸ್ಟಿಗೆ ಕೊಟ್ರೆ ಅದರೊಳಗೆ 10 ಕೋಟಿ ಜೀವಾಣುಗಳದಾವು, ಕಣ್ಣಿಗೆ ಕಾಣ್ಲಾರ್ದಂಥವು 10 ಕೋಟಿ ಜೀವಾಣುಗಳು. ಆ 10 ಕೋಟಿ ಜೀವಾಣುಗಳಿರುವಂಥ ಈ ಸಗಣಿ ಈ ಭೂಮಿಯೊಳಗಿರುವಂಥ ಯಾವುದೇ ಕಸ ಇರಲಿ, ಭೂಮಿ ಮ್ಯಾಗಿರುವಂಥ ಯಾವುದೇ ಕಸ, ಆ ಕಸದ ಗೂಡಿ ಈ ಸಗಣಿ ನೀರು ಹಚ್ಚಿದ್ರಿ, ಆ ಕಸದ ಮ್ಯಾಗ ಈ ಸಗಣಿ ನೀರು ಸಿಂಪಡಣೆ ಮಾಡಿದ್ರಿ ಅಂದ್ರೆ ಅತಿ ಬೇಗ ಆ ಕಸವನ್ನೆಲ್ಲ ಗೊಬ್ಬರ ಮಾಡುವಂಥ ಸಾಮರ್ಥ್ಯ ಆ ಸಣ್ಣ ಜೀವಾಣುಗಳಲ್ಲಿ ಇರುತ್ತೆ. ಅದರೊಳಗೆ ಆ ಸಣ್ಣ ಸಣ್ಣ ಜೀವಾಣುಗಳಲ್ಲಿ ಇರುತ್ತೆ. ಅಂಥ ಸಾಮರ್ಥ್ಯ ಸಗಣಿ ಒಳಗೈತಿ. ಇಷ್ಟೇ ಅಲ್ರಿ, ಆ ಸಗಣಿ ಏನೈತಲ್ಲ ಈ ಸೂರ್ಯ ಕಿರಣಗಳನ್ನು ಪರಾವರ್ತಿಸುವಂಥ ಸಾಮರ್ಥ್ಯ ಐತಿ. ಮನೆ ಮುಂದೆ ಸಾರಸ್ರಿ, ಹಿಂಗೆ ಕಾಂಕ್ರೀಟ್ ಮ್ಯಾಗಾರ ಸಾರಸ್ರಿ, ಮಣ್ಣಿನ ಮ್ಯಾಗಾರ ನೀರು ಹೊಡೆದು ಸಾರಸ್ರಿ. ಸಾರಿಸಿ ಈಗ ನಾಳೆ ನೀವು ಬಿಸಿಲಾಗ ಮಠ ಮಧ್ಯಾಹ್ನದಾಗ ಅದ್ರ ಮ್ಯಾಗ ನಿಂತು ನೋಡ್ರಿ, ಕಾಲು ಸುಡ್ತಾವನಂತ. ಒಟ್ಟ ಕಾಲು ಸುಡಂಗಿಲ್ಲ. ಯಾಕೆ ಸುಡಂಗಿಲ್ಲ ಅಂದ್ರೆ ಸೂರ್ಯನ ಕಿರಣಗಳು ಏನು ಬರ್ತಾವ ಅದನ್ನೆಲ್ಲ ಹೊಳೆ ಕಳಿಸಿಬಿಡ್ತದೆ, ಪರಾವರ್ತ ಮಾಡಿಬಿಡ್ತೈತೆ. ಅದು ಒಟ್ಟ ಹೀರ್ಕೊಳಂಗಿಲ್ಲ. ಇದು ಆಕಳ ಸಗಣಿ ಒಳಗೆ ಮಾತ್ರ ಸಾಧ್ಯ ಇದೆ, ಜವಾರಿ ಆಕಳದ್ದು. ಆಮ್ಯಾಗ ಇದನ್ನ ಗೊಬ್ಬರ ಮಾಡಿ ಹೊಲಕ್ಕೆ ಹಾಕಿದ್ರಿ ಅಂದ್ರೆ, ನಾ ಆರೋಗ್ಯ ಬಿಟ್ಟಿನ ಒಂದು ಜರ ಹೊಲದ ಕಡೆ ಬರ್ತೇನೆ. ಇದನ್ನು ಹೊಲಕ್ಕೆ ಹಾಕಿದ್ರಿ ಆಕಳ ಸಗಣಿ ಗೊಬ್ಬರ ಮಾಡಿ ಅಂದ್ರೆ ನಿಮ್ಮ ಹೊಲದಾಗ ಏನು ಸೂರ್ಯ ಕಿರಣಗಳಂತ ಬರ್ತಾವಲ್ಲ ಅವನ್ನ ಒಟ್ಟ ಕೆಳಗೆ ಇಳ್ಗೊಡಂಗಿಲ್ಲ. ಅದು ಮ್ಯಾಲೆ ತಡೆದು ಬಿಡ್ತೈತಿ. ನೀರು ಹಾಯಿಸೋದೇನು ನೀವೇನು 8 ದಿವಸಕ್ಕೊಮ್ಮೆ ಹಾಸ್ತಿದ್ರಿ ಅಂದ್ರೆ, ಈ ಟ್ರೀಟ್ಮೆಂಟ್ ಮಾಡಕ್ಕೆ ಶುರು ಮಾಡಿದ್ರಿ ಒಂದು 2-3 ತಿಂಗಳು ಮಾಡಿದ್ರಿ ಅಂದ್ರೆ ನಿಮಗೆ ಮುಂದೆ ಹೇಳ್ತೀನಿ, ಮುಂದಿನ ವರ್ಷ ಆಗಲಿ ಮುಂದಿನ ಬೆಳಿಗಾಗಲಿ ನೀವು 15 ದಿವಸಕ್ಕೆ 30 ದಿವಸಕ್ಕೆ ಒಂದು ನೀರು ಕೊಟ್ಟರು ನಡಿತೈತಿ. ಅಷ್ಟು ಸಾಮರ್ಥ್ಯ ಆ ಮಣ್ಣಿಗೆ ಬಂದು ಬಿಡ್ತೈತಿ. ಆ ಸೂರ್ಯನ ಕಿರಣಗಳನ್ನೇ ಕೆಳಗೆ ಹೋಗಿ ಕೊಡಂಗಿಲ್ಲ ಅದು. ಹೀಗಾಗಿ ಭೂಮಿಯಲ್ಲಿರುವಂಥ ಜೀವಾಣುಗಳೆಲ್ಲ ಸುರಕ್ಷಿತ ಉಳಿತಾವೆ. ಆಮ್ಯಾಗ ಇದು ಏನೈತಲ್ಲ ಈ ಗೊಬ್ಬರ ಮಣ್ಣಿಗೆ ಹಾಕಿದ್ರಿ ಅಂದ್ರೆ ಆಕಳ ಸಗಣಿ ಈ ಥರ ಕಸದ ಜೊತೆ ಕೊಳಿಸಿ ಮಣ್ಣಿಗೆ ಹಾಕಿದ್ರಿ ಅಂದ್ರೆ ಆ ಮಣ್ಣಿನ ಮ್ಯಾಗ ಒಂದು ಬೂಳಸ್ ಬಂದಂಗೆ ಬಿಳಿ ಪರಿ ಬರ್ತೈತಿ ಮಣ್ಣಿನ ಮ್ಯಾಗ. ಆಮ್ಯಾಗ ಯಾವ ಹೊಲ್ದಾಗ ಇದನ್ನ ಹಾಕಿರಲ್ಲ ಆ ಹೊಲ್ದ ಗಿಡಗಳ ಮ್ಯಾಗ ಸಹಿತ ಆ ಎಲೆಗಳ ಮ್ಯಾಗ ಬೂಳಸ್ ಬಂದಂಗೆ ಬರ್ತೈತಿ. ಅದು ಮೇ ತಿಂಗಳ ಕೊನೆಗೆ ಈ ಸೂರ್ಯನ ಬಿಸಿಲಿನಿಂದ ಆ ಬೂಳಸ್ ಏನು ಬಂದಿರ್ತೈತಲ್ಲ ಅದರೊಳಗಿನ ಜೀವಾಣುಗಳೆಲ್ಲ ಹಿಂಗೆ ಆಕಾಶದ ಕಡೆ ಹೋಗ್ತಾವ. ಮ್ಯಾಗ ಹೋಗಿ ಈ ಮಳೆಗಾಲದಲ್ಲಿ ಬರುವಂಥ ಮೋಡಗಳಿರ್ತಾವಲ್ಲ ಆ ಮೋಡಗಳನ್ನು ಕೆಳಗೆ ತರುವುದು ಅಂದ್ರೆ ಮೋಡಗಳನ್ನು ಒಡೆಯೋ ಕೆಲಸ ಮಾಡ್ತಾವ ಇವು ಜೀವಾಣುಗಳು. ಈ ಶಿಲೀಂಧ್ರಗಳಂತ ಏನು ಕರಿತೀವಿ ಇವಕ್ಕೆ, ಈ ಶಿಲೀಂಧ್ರಗಳು ಬಿಸಿಲಿನಿಂದ ಮೇಲೆ ಹೋಗಿ ಆ ಮೋಡಗಳನ್ನು ಹೊಡಿತಾವೆ. ಈಗ ಬಹಳ ಜನರದ್ದು ಏನು ಅನುಭವ, ಈ ಮೋಡ ಹಿಂಗೆ ಹೋಗ್ತಿರ್ತಾವು ಆದ್ರೆ ಕೆಳಗ ಇಳಿಯಂಗಿಲ್ಲ. ಮಳಿನೇ ಆಗೋಲ್ದ್ರಿ, ಮಾಡಗಳಾರ ಇಷ್ಟು ಹೊಂಟವು, ನಮ್ಮ ಹೊಲ್ಲೆ ಒಟ್ಟ ಬೀಳೋಲ್ದು. ಯಾಕೆ ಬೀಳೋಲ್ದು ಅಂದ್ರೆ ನಿಮ್ಮ ಹೊಲದಾಗ ಆ ಬುರುಷಿ ಇಲ್ಲ. ಅದು ನಿಮ್ಮ ಮಣ್ಣಿನ ಮ್ಯಾಗ ಯಾವಾಗಲೂ ಅದು ಶ್ರೀಮಂತ ಮಣ್ಣಿನ ಲಕ್ಷಣ. ರೈತ ಎಷ್ಟು ಶ್ರೀಮಂತ ಅದಾನ ಅಂದ್ರೆ ಅವನ ಮಣ್ಣು ಎಷ್ಟು ಶ್ರೀಮಂತ ಐತೆ ಅದ್ರ ಮ್ಯಾಗ ರೈತ ಎಷ್ಟು. ಆ ಮಣ್ಣು ಶ್ರೀಮಂತ ಇತ್ತಂದ್ರೆ ನಿಮ್ಮ ಕಾಳು ಕಡಿ ನೀವು ಹೇಳಿದಷ್ಟು ಬರ್ತೈತೆ. ಅದು ಆ ಮಣ್ಣು ಶ್ರೀಮಂತ ಇರಲಿಲ್ಲ ಅಂದ್ರೆ ಬರೀ ಗೊಬ್ಬರ ಹಾಕಿ ನೀವು ದಾರು ಕುಡಿಸಿ ಕೆಲಸ ಮಾಡಿಸ್ಕೊಂಡಂಗೆ ಆಳುಗಳಿಗೆ ಹೊಟ್ಟೆಗೆ ಹಾಕ್ಲಾರ್ದ ಬರೀ ದಾರು ಕುಡಿಸಿ ಕೆಲಸ ಮಾಡಿ 8 ದಿವಸ ಮಾಡವ, ಭಾಳ ದಿವಸ ಮಾಡೋಕ್ಕಾಗೋದಿಲ್ಲ. ಮೈಯಾಗ ಸಾಮರ್ಥ್ಯ ಬೇಕಾಗ್ತದೆ. ಹಂಗೆ ನಮ್ಮ ಮಣ್ಣು ಸಾಮರ್ಥ್ಯಶಾಲಿ ಆಗಿತ್ತು ಅಂದ್ರೆ ಏನು ಬಿತ್ತಿದ್ರು ಅದನ್ನು ಬೆಳೆದು ಕೊಡುವಂಥ ಸಾಮರ್ಥ್ಯ ಅದರೊಳಗೆ ಬರ್ತದೆ. ಇದು ಆಕಳದೊಳಗೆ ಐತಿ. ಇದೆಲ್ಲ ಯಾಕೆ ಬರುತ್ತೆ ಅಂತ ನೀವು ಕೇಳ್ರಿ. ನೀವು ಆಕಳ ಹೊಟ್ಟೆ ಐತಲ್ಲ, ಆಕಳ ಹೊಟ್ಯಾಗ 4 ಪಾರ್ಟ್ ಅದಾವ. ನಮ್ಮದು ಒಂದೇ ಐತಿ. ಒಂದು ಜಠರಾಶಯ ಐತಿ, ಅಲ್ಲಿ ಬೇರೆ ಸಿಕ್ರೇಷನ್ಸು ಬಿಟ್ಟು ಕೂಡಲೇ ಅದು ಎಲ್ಲ ಕೂಡಿಸಿ ದೊಡ್ಡ ಕರುಳಿನೊಳಗೆ ಪಚನ ಮಾಡಿ ಬಿಟ್ಟು ಬಿಡ್ತೈತಿ. ಆಮ್ಯಾಗ ದೊಡ್ಡ ಕರುಳಿನೊಳಗೆ ಅವು ಎಲ್ಲ ಹೀರ್ಕೊಳ್ಳೋ ಪ್ರಕ್ರಿಯೆ ಶುರು ಆಕ್ಕವು. ಮುಂದಿನ
ಕರಣ್ಯಾಗ ಅದು ಹೊರಗೆ ಬರ್ತೈತಿ. ಆದ್ರೆ ದನಗಳು ಆಕಳುಗಳದು ಅದು ದೇಶಿ ಆಕಳದ್ದು ಹೇಳ್ತೇನೆ. ಅದರೊಳಗಿರುವಂಥ ಕರಳಿನಲ್ಲಿರುವಂಥ ಅದರ ಹೊಟ್ಟೆಯಲ್ಲಿರುವಂಥ ಕೆಲವೊಂದು ವಿಶೇಷ ಪ್ರಕಾರದ ಜೀವಾಣುಗಳದಾವೆ. ಅವು ಜಗತ್ತಿನಾಗ ನೀವು ಎಲ್ಲಿ ನೋಡಕ್ಕೆ ಸಾಧ್ಯ ಇಲ್ಲ. ಅದು ಮತ್ತೆ ನಮಗೆ ಹೆಂಗೆ ಗೊತ್ತಾಗ್ಬೇಕ್ರಿ ಅಂತ ನೀವು ಕೇಳಿದ್ರಿ ಅಂದ್ರೆ ನಿಮಗೊಂದು ಉಪಾಯ ಹೇಳ್ತೇನೆ, ಮಾಡ್ಬೇಕು ನೀವು. ಜೋಳ ಬೇಡ, ಗೋಧಿ ಬೇಡ, ಸಜ್ಜಿ ಇಂಥವು ಏನಾರು ಇದ್ದು ಅಂದ್ರೆ ಏನು ಮಾಡೋದು, ಆಕಳಿಗೆ ಒಡಿಲಾರ್ದ ಅವನ್ನ, ಆಮ್ಯಾಗ ನೀರಾಗ ನೆನೆಸ್ಲಾರ್ದ, ಕುದಿಸ್ಲಾರ್ದ, ಹೆಂಗದಾವ ಹಂಗೆ ತಿನ್ನಕ್ಕೆ ಹಾಕಿಬಿಡು. ಒಂದು ಬೊಗಸಿ ಹಾಕ್ರಿ ನೀವು, ಭಾಳ ಹಾಕಬಾರ್ದ, ಮತ್ತು ಭಾಳ ಹಾಕಿದ್ರೆ ಹೊಟ್ಟೆ ಉಬ್ತೈತೆ. ಒಂದು ಬೊಗಸಿ ಹಾಕಿಬಿಡು, ತಿಂತಾವು. ಅವು ಅದರೊಳಗಿಂದ 70% 80% ಮರುದಿವ್ಸ ಹೊತ್ತು ಮುಳುಗೋದ್ರಾಗ ಹೊರಗೆ ಬರ್ತಾವೆ ಸಗಣಿ ಒಳಗಿಂದ. ಆ ಕಾಳ ನೀವು ಆರಿಸ್ಕೋಬೇಕು. ಆರಿಸ್ಕೊಂಡು ಚಂದಾಗ ಬಿಸಿಲಾಗ ಒಣಗಿಸ್ರಿ. ಒಣಗಿಸಿ ಒಂದು ಜರ ತಿಕ್ಕ್ರಿ, ಅದ್ರ ಮ್ಯಾಲಿನ ಸಗಣಿ ಪುಡಿ ಎಲ್ಲ ಹೋಗಿಬಿಡ್ತೈತೆ. ಹೊಳ್ಳಿ ಒಂದು ದಿವ್ಸ ಗೋಮೂತ್ರದೊಳಗೆ ನೆನೆಸ್ರಿ ಒಂದು ದಿವ್ಸ. ಆಮ್ಯಾಗ ಮತ್ತೆ ಒಣಗಿಸ್ರಿ ಬಿಸಿಲಾಗ. ಒಣಗ್ತಿಲ್ಲೋ ಜೋಳ ಇರಲಿ, ಗೋಧಿರಲಿ, ಸಜ್ಜಿರಲಿ, ನಿಮ್ದು ಏನು ಊಟ ಮಾಡ್ತೀರ ಆಗಿದ್ದರ ಏನು ಇದ್ದದ್ದನ್ನು ಅದನ್ನ ಏನು ಮಾಡ್ಬೇಕು, ನಿಮಗೆ ಸಜ್ಜಕ ಮಾಡಿ ಉಣ್ಬೇಕಾಗಿತ್ತು ಅಂತಂದ್ರೆ ರವೆ ಮಾಡ್ರಿ, ಇರ್ಲಿಕ್ಕಂದ್ರೆ ತಾಲಿಪಟ್ಟಿ ಮಾಡ್ರಿ, ಬೇಡ ರೊಟ್ಟಿ ಮಾಡ್ರಿ, ಗೋಧಿ ಇತ್ತಂದ್ರೆ ಚಪಾತಿ ಮಾಡ್ರಿ, ಮಾಡಿ ಅದ್ರಾಗ ಒಂದು ಸ್ವಲ್ಪ ತುಪ್ಪ ಹಾಕಿ ಮಾಡ್ರಿ, ಅಂದ್ರೆ ವಾಸನೆ ಕಡಿಮೆ ಇರ್ತೈತಿ. ಆ ರೊಟ್ಟಿ ಬೇಡ, ಆ ರವಾ ಉಪ್ಪಿಟ್ಟಾರ ಮಾಡ್ರಿ, ಸಜ್ಕಾರ ಮಾಡ್ರಿ, ಬೇಡ ತಾಲಿಪಟ್ಟಿಯಾರ ಮಾಡ್ರಿ, ಮಾಡಿ ದಿವ್ಸಕ್ಕೆ ಯಾವನಿಗೆ ಅಸಾಧ್ಯ ರೋಗ ಅಂತ ಭಾಳ ದಿವಸ ಆತ್ರಿ, ಏನು ಔಷಧ ತೊಗೊಂಡ್ರು ಹೋಗೋದು ನನ್ನ ರೋಗ. ನೀವು ಡಯಾಬಿಟಿಸ್ದವ್ರು ಇರೋಲ್ರಿ, ಅವ್ರಿಗೆ ಖಾಯಂ ತಿನ್ನಕ್ಕೆ ಕೊಡ್ರಿ. ಒಂದು 3 ತಿಂಗಳು ಕೊಡ್ರಿ. 3 ತಿಂಗಳದಾಗ ಅವ್ನು ಡಯಾಬಿಟಿಸ್ ಎಲ್ಲಿ ಓಡಿ ಹೋಗೋದು ಗೊತ್ತಾಗೋದು. ಆಮ್ಯಾಗ ಇವು ಏನೇನು TB ಗಿಬಿ ಇಂಥವು ಏನಿರ್ತಾವಲ್ಲ, ಖಲಾಸ್ ಒಂದು ನಿಂದ್ರಂಗಿಲ್ಲ ನಿಮ್ಮ ಹತ್ರ. ಎಲ್ಲ ರೋಗಗಳು ಸಹಿತ ಅದರಿಂದ ಹೋಗಿ. ಯಾಕಂದ್ರೆ ಆ ಕಾಳಿನ ಸುತ್ತಮುತ್ತ ಅಂಟುಕೊಂಡಂಥ ಆ ಜೀವಾಣುಗಳು ಏನದಾವಲ್ಲ, ಅವು ಎಲ್ಲಿ ಮತ್ತೆ ಸಿಗಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ಅದು ಕೇವಲ ಆಕಳ ಹೊಟ್ಟೆಗ ಅದಾವು. ಮತ್ತು ಸಂಶೋಧನೆ ಮಾಡ್ಯಾರ ಅದ್ರ ಮ್ಯಾಗ. ಆಮ್ಯಾಗ ಈ ಪಾರ್ಟ್ನಿಂದ ಅದ್ರೊಳಗೆ, ಆ ಭಾಗದಿಂದ ಅದ್ರೊಳಗೆ ಹಿಂಗೆ ಸರ್ಕೋತ ಬರ್ತಾವೆ, ಒಮ್ಮೆಗೆ ಹೋಗಂಗಿಲ್ಲ. ಆದ್ದರಿಂದ ಈ ಆಕಳಂದ್ರೆ ಇದೊಂದು ಅದ್ಭುತ ಪ್ರಯೋಗಶಾಲೆ ನಮಗೆ. ಇಂಥ ಆಕಳುಗಳು ರೈತನ ಮನ್ಯಾಗಿರ್ಬೇಕು. ಈ ಆಕಳ ಸಗಣಿ ಮೂತ್ರ ಇವನ್ನ ಗಂಜಲ ಮಾಡಿ ನೀವು ಹೊಲಕ್ಕೆ ಬಿಟ್ರಿ ಅಂತಂದ್ರೆ ನಿಮ್ಮ ಹೊಲ ಎಷ್ಟು ನಮ್ಮ ಹೊಲದಾಗ ನಿಮ್ಗೆ ಹೇಳ್ತೀನಿ ನಾನು, ನಮ್ಮ ಹೊಲದಾಗ 12 ತಿಂಗಳ ತರಕಾರಿ ಅದಾವು. ಕನಿಷ್ಠ 15 ಪ್ರಕಾರದ ತರಕಾರಿ ನಾವು ಯಾವಾಗಲೂ ಬೆಳಿತಿರ್ತೀವಿ. 10 ಎಕರೆ ತರಕಾರಿ ವಿಭಾಗ ಮಾಡಿನ. ಅದ್ರೊಳಗೆ ತರಕಾರಿ ಯಾವಾಗಲೂ ತಪ್ಪಲ್ ಪಲ್ಯ ಅನ್ರಿ, ಗಡ್ಡಿ ಗೆಣಸು ಅನ್ರಿ, ಬಳ್ಳಿಗಳನ್ರಿ, ಆಮ್ಯಾಗ ಕಾಯಿಗಳನ್ರಿ, ಅಂದ್ರೆ ಈ ಮೆಣಸಿಕಾಯಿ, ಟೊಮೆಟೊ, ಬದ್ನಿಕಾಯಿ, ಈ ಕಾಯಿ ವರ್ಗದು, ಇವು 4 ವರ್ಗದು ತರಕಾರಿ ನಮ್ಮ ಹೊಲದಾಗ ಮಾಡ್ತೇನೆ ನಾನು. ಯಾವಕ್ಕೂ ಸ್ಪ್ರೇ ಮಾಡೋದಿಲ್ಲ, ಬರೀ ಗೊಬ್ಬರ. ಏನು ಸ್ಪ್ರೇ ಮಾಡಿದ್ರು ಇದೇ ಗೋಕೃಪಾಮೃತ ಅಥವಾ ಜೀವಾಮೃತ. ಇರಲಿಲ್ಲ ಅಂತಂದ್ರೆ ದನ ತಿನ್ಲಾರ್ದಂಥ ಒಂದು 7-8 ಪ್ರಕಾರದ ಸೊಪ್ಪು ಏನಿರ್ತಾವ ತಪ್ಪಲ ತಂದು ಗೋಮೂತ್ರದಾಗ ನೆನಿಡಿದು. ಇರ್ಲಿಕ್ಕಂದ್ರೆ ಅರ್ಜೆಂಟ್ ಬೇಕಾಗಿತ್ತಂದ್ರೆ ನೀರಾಗ ಹಾಕಿ ಕಳ ಕುದಿಸಿ ಅದನ್ನು ನೀರಾಗ ಹಾಕಿ ಸ್ಪ್ರೇ ಮಾಡೋದು. ಜರ್ಸಿ ಆಕಳದಾಗ ಇರುವುದಿಲ್ಲ. ಯಾಕೆ ಇರುವುದಿಲ್ಲ ಅಂದ್ರೆ ಜರ್ಸಿ ಆಕಳ ಸಶಕ್ತ ಅಲ್ಲದು. ಅದು ತಾನ ಬದುಕಾಕ ಚಟಪಟ ಒದ್ದಾಡ್ತಿರ್ತೈತಿ. ಆಮ್ಯಾಗ ಜರ್ಸಿ ಆಕಳದ ಸಗಣಿ ಒಳಗನ್ರಿ, ಅದರ ಹಾಲಿನೊಳಗಂದ್ರಿ ಒಂದು ವಿಷಾರಿ ಘಟಕ ಐತೆ, ಮಾರ್ಫಿನ್ ಐತೆ. ಅದ್ರೊಳಗೆ ಮಾರ್ಫಿನ್ ಅಂದ್ರೆ ವಿಷ. ಬೀಟಾ ಕೇಸೋ ಮಾರ್ಫಿನ್ 7 ಅಂತಕ್ಕಂಥ ಒಂದು ವಿಷಾರಿ ಘಟಕ ಐತಿ. ಅದ್ರ ಹಾಲು ಭಾಳ ದಿವಸ ಉಂಡ್ರಿ ಅಂದ್ರೆ, ಅದ್ರ ಮೊಸರ ಮಜ್ಜಿಗೆ ಭಾಳ ದಿವಸ ಉಂಡ್ರಿ ಅಂದ್ರೆ ನಿಮಗೆ ಮಕ್ಕಳಾಗೋದು ಬಂದಕ್ಕ. ಇತ್ತೀಚೆಗೆ ಬಹಳ ಮಂದಿಗೆ ಆಗಲಾರದ ಸಮಸ್ಯೆ ಏನು ಉಂಟಾಗೈತೆ. ಅದ್ರ ಮುಖ್ಯ ಕಾರಣದೊಳಗೆ ಇದು ಒಂದು, ಈ ಜರ್ಸಿ ಆಕಳಂದು. ಯಾಕಂದ್ರೆ ಈ ಪಾಕೆಟ್ ಹಾಲು ತರ್ತಾರೆ, ಪಾಕೆಟ್ ಹಾಲಿನಾಗ ಅವ ಬರು, ಮತ್ತು ಅವು ಚಲೋ ಹಾಲು ಬರಂಗಿಲ್ಲ. ಅದನ್ನೊಂದು ಹೇಳ್ಕೊತ ಕೂತ್ನಂದ್ರೆ ಒಂದು ರಾತ್ರಿ ಹೋಗ್ತೈತೆ. ಆ ಹಾಲು ಹೆಂಗೆ ತಯಾರು ಮಾಡ್ತಾರ, ನಿಮ್ಮ ಮನೆಗೆ ಹೆಂಗೆ ಕಳಿಸ್ತಾರ, ಎಷ್ಟು ಕೆಮಿಕಲ್ ಸೇರಿಸ್ತಾರ. ನಮ್ಮ ದೇಶದಾಗ ಹಾಲು ತಯಾರಾಗೋದ 20%, 80% ಡೂಪ್ಲಿಕೇಟ್ ಹಾಲು ಇರ್ತದೆ. ತಿಳಿತಿಲ್ಲ.
70 ಕೋಟಿ ಲೀಟರ್ ಹಾಲು ನಮಗೆ ಬೇಕು ಪ್ರತಿ ದಿವಸ ಮಾರಾಟ ಆಕ್ಕೈತಿ. ಆದ್ರೆ 15 ಕೋಟಿ ಲೀಟರ್ ಹಾಲು ಎಮ್ಮೆ, ಆಕಳ, ಒಂಟಿ, ಕುರಿ, ಆಡ ಇವೆಲ್ಲವೂ ಕುರಿದು ಕೂಡಿ ಬರೀ 15 ಕೋಟಿ ಲೀಟರ್ ಹಾಲು ಐತಿ. ಹಂಗಾದ್ರೆ ಇನ್ನು 55 ಕೋಟಿ ಲೀಟರ್ ಹಾಲು ಎಲ್ಲಿಂದ? ಎಲ್ಲ ಡೂಪ್ಲಿಕೇಟ್ ಹಾಲಿದು. ಯಾರು ಬೇಕಾದ ಡೇರಿ ಅವ್ನು ಹೇಳೋಲ್ಲಕ್ ನನ್ನ ಹತ್ರ ಬಂದು ನಿಂತು ಹೇಳವ. ಈಗ ನೀವು ಯಾವ ಡೇರಿಗೆ ಹಾಕ್ತಿರಲ್ಲ, ನಿಮ್ಗೆ ಯಾವ ಪ್ಯಾಕೆಟ್ ತರ್ತಿರಲ್ಲ, ಅವ್ರ ಕಡೆ ಆಕಳ ಬೇಡ ಎಮ್ಮೆ ಹಾಲು ಕಲೆಕ್ಷನ್ ಆಗೋದು ಒಂದು 50 ಲಕ್ಷ ಲೀಟ್ರ್ ಇತ್ತಂತಂದ್ರೆ ಪ್ರತಿ ದಿವಸದ ಅವ್ರ ಮಾರಾಟ 2 ಕೋಟಿ ಲೀಟ್ರ್ ಇರ್ತೈತಿ. ಹಂಗಾದ್ರೆ 1.5 ಕೋಟಿ ಲೀಟ್ರ್ ಎಲ್ಲಿಂದ ತಂದ್ರು ಅಂತ ಕೇಳ್ರಿ ಅವ್ರಿಗೆ ನೀವು. ಎದ್ರಲ್ಲೇ ಮಾಡ್ತಾರ? ಪೌಡ್ರಲ್ಲೇ ಮಾಡ್ತಾರ, ಯೂರಿಯಾದಲ್ಲೇ ಮಾಡ್ತಾರ, ಶಾಂಪೂದಲ್ಲೇ ಮಾಡ್ತಾರ, ಕೆಮಿಕಲ್ದಿಂದ ಮಾಡ್ತಾರ.